ನಮಸ್ಕಾರ ವೀಕ್ಷಕರೇ, ನಾವು ಇಬ್ಬು ಪಾಟೀಲ್. ವೀಕ್ಷಕರು, ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಓಪನ್ ಆತ್ರಿ. ಆದ್ರೂ ಎಂಡ್ ಹಾಕೊಂತ ಸ್ವಲ್ಪ ಬಿತ್ತ. ಆದ್ರೂ ನೋಡ್ಬೋದು ನೀವು ನಿಫ್ಟಿ ಪರಿಸ್ಥಿತಿ ಇವತ್ತು ಎಲ್ಲಿ ಓಪನ್ ಐತೆ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದು. ನಿಫ್ಟಿ ಇವತ್ತು 0.11% ಇರೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.86% ಇರೈತಿ. ಬ್ಯಾಂಕ್ ನಿಫ್ಟಿ ಇವತ್ತು ಭಾಳ ಪಾಸಿಟಿವ್ ಇತ್ತು. ಅದ್ರಾಗ ಮೇನ್ ಎಲ್ಲಕ್ಕಿಂತ ಒಳ್ಳೆ ಸುದ್ದಿ ಏನಂತಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು 60,000 ಮ್ಯಾಗ್ ಹೋಗೈತಿ. 60,095 ಕ್ಲೋಸಿಂಗ್ ಕೊಟ್ಟೈತಿ. ಇದೊಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು ಇವತ್ತು 0.23% ಅಂತಂದ್ರೆ 187.8 ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು. ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಇವತ್ತು 0.04% ಅಥವಾ ಬರೀ 9 ಪಾಯಿಂಟ್ ಇರೈತೆ ಅಂತ ನಾವು ಅನ್ಬೋದು. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.47% ನೆಗೆಟಿವ್ನ ಇತ್ತಂತ ನಾವು ಅನ್ಬೋದು. ನೋಡ್ರಿ, ಇವತ್ತು ಓವರ್ ಆಲ್ ಮಾರ್ಕೆಟ್ಗೆ ಪಾಸಿಟಿವ್ ಸುದ್ದಿಗಳನ್ನ ಭಾಳ ಇದ್ದು ರೀ. ಒಂದೇ ಮೇನ್ ಸುದ್ದಿ, ನಮ್ಮ ದೇಶದ ಕಾಮರ್ಸ್ ಸೆಕ್ರೆಟರಿ ಅವ್ರಿದಾರ. ಅವ್ರು ಒಂದು ಹೇಳಿಕೆ ಕೊಟ್ರ ನಿನ್ನೆ ದಿನ. ಏನ್ ಹೇಳಿಕೆ ಕೊಟ್ರ ಅಂತಂದ್ರ US ಮತ್ತೆ ಇಂಡಿಯಾದೇನ್ ಟ್ರೇಡ್ ಡೀಲ್ ಐತದ ವೆರಿ ನಿಯರ್ ಇದೇವಿ, ಭಾಳ ಸಮೀಪನಾಗ ಇದೇವಿ, ಟ್ರೇಡ್ ಡೀಲ್ ಆಗೋ ಸಮೀಪನಾಗ ಇದೇವ ಅಂತ ಹೇಳಿಕೆ ಕೊಟ್ರ. ಆ ಒಂದು ಪಾಸಿಟಿವ್ ಹೇಳಿಕೆ ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಮ್ಯಾಗ ಕಾಣ್ತೈತೆ ಅಂತ ನಮಗ ಅನ್ಸಿತ್ತ. ಆದ್ರೂ ನೋಡ್ಬೋದು ಗ್ಯಾಪ್ ಅಪ್ ಓಪನ್ ಆತ, ಬಟ್ ಎಂಡ್ ಹಾಕೊಂತ ಎಲ್ಲಿ ಓಪನ್ ಆಯ್ತು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದ. ಇದು ಒಂದೇ ನ್ಯೂಸ್. ಎರಡನೇದು ಏನಂತಂದ್ರ ನಮ್ ದೇಶ ಮತ್ತೆ ಯುರೋಪ್ ನಡಕ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಆಗ್ಬೋದಂತ ಅನ್ನತಾರ. ಈಗ ಈ ತಿಂಗಳನ್ಯಾಗನ ಏನ್ರಿ ತಪ್ಪಿ ಅಲ್ಲೂ ಟ್ರೇಡ್ ಡೀಲ್ ಆತಂತಂದ್ರ ಅದು ಒಂದು ಪಾಸಿಟಿವ್ ನಾವು ಅನ್ಬೋದ. ಎದಕ್ ಪಾಸಿಟಿವ್ ಅನ್ನಕ್ ಮೇನ್ ರೀಸನ್ ಏನಂತಂದ್ರೆ USA ಟೆರಿಫ್ ಹಚ್ಚೈತಿ. ಟೆರಿಫ್ ಹಚ್ಚೋದ ಕಾರಣ ನಮ್ಮ ಗೂಡ್ಸ್ ಗಳ US ಈಗ ಹೆಚ್ಚು ಎಕ್ಸ್ಪೋರ್ಟ್ ಆವಲು, ಮೊದ್ಲಿನಷ್ಟೇನ್ ಹೆಚ್ಚು ಎಕ್ಸ್ಪೋರ್ಟ್ ಆವಲು. ಅದ ಕಾರಣ ಉಳಿದಿದ್ದು ಗೂಡ್ಸ್ ಈ ತರ ಎಲ್ಲಾ ಬೇರೆ ಕಂಟ್ರಿನಾಗ್ರೆ ನಾವು ಕಳಿಸ್ಬೇಕಲ್ಲ ರೀ. ಅದ ಕಾರಣ ಏನ್ರಿ ಯುರೋಪಿಯನ್ ಯೂನಿಯನ್ ಗುಡೇನು ಟ್ರೇಡ್ ಡೀಲ್ ಆತಂತಂದ್ರೆ ಖಂಡಿತವಾಗಿ ಇದು ಒಂದು ಭಾರತದ ಎಕನಾಮಿಗ, ಭಾರತದ ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ಪಾಸಿಟಿವ್ನ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಡಿಸೆಂಬರ್ ತಿಂಗಳದ ಭಾರತದ ಎಕ್ಸ್ಪೋರ್ಟ್ ಡೇಟಾ ಬಂತ್ರಿ ನಿನ್ನೆ. ಚೀನಾದ್ ನಾವೇನು ಎಕ್ಸ್ಪೋರ್ಟ್ ಇದಾವ ಅದ್ರಾಗ 67.35% ಇದ್ದ ಬೆಳವಣಿಗೆ ಕಾಣೈತಿ. ಚೀನಾಗ ನಾವೀಗ ಹೆಚ್ಚು ಕಳ್ಸಾ ಇದ್ದೀವಿ. ಮೊದಲು US ಅದು ಕಳಿಸ್ತಿದ್ದು, ಬಟ್ ಈಗ US ಟೆರಿಫ್ ಅದು ಹತ್ತಿದ ಕಾರಣ ಆ ವಸ್ತುಗಳು ನಾವು ಹೆಚ್ಚು ಚೀನಾ ಕಳ್ಸತ್ತೀವಿ. ಎರಡನೇ ದೇಶ ಮಲೇಷ್ಯಾ ಐತಿ. ಹಾಂಗ್ಕಾಂಗು ಸಹ ನಾವು ವೀಕ್ಷಕರೇ ಭಾಳ ಎಕ್ಸ್ಪೋರ್ಟ್ ಮಾಡತ್ತೀವಿ. ಈಗ ಸದ್ಯನ ಈ ತಿಂಗಳನ್ಯಾಗ ಮಾಡೇವಿ ಅನ್ಬೋದು, ಡಿಸೆಂಬರ್ ತಿಂಗಳನ್ಯಾಗ. ಸ್ಪೇನಾಗ ಮಾಡೇವಿ. ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಲ್ಲಿಯೂ ಸಹ ನಾವು ನಮ್ಮ ವಸ್ತುಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡೇವಂತ ನಾವು ಅನ್ಬೋದು. US ಗನ್ನು ಸಹ ನಾವು ಎಕ್ಸ್ಪೋರ್ಟ್ ಮಾಡೇವಿ, ಬಟ್ ಸ್ವಲ್ಪ ಪ್ರಮಾಣ ಕಡಿಮೆ ಆಗೈತಿ. ಅದ ಕಾರಣ ಅದೊಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ. ಬಟ್ ಪಾಸಿಟಿವ್ ಏನಂತಂದ್ರೆ US ಹೆಚ್ಚು ವಸ್ತು ಕಳ್ಸಕ್ ಆವತ್ತನ್ನೋ ಕಾರಣದಿಂದ ನಮ್ಮ ಎಕ್ಸ್ಪೋರ್ಟ್ಗಳು ನಿಂತಿಲ್ರಿ. ಮೊದಲು ಯಾವ ತರ ಐತೆ ಅದೇ ತರ ಐತೆ. ಈಗ US ಬಿಟ್ಟು ಬೇರೆ ದೇಶಗಳ್ನಾಗ ನಾವು ವ್ಯವಹಾರ ಮಾಡತ್ತೇವಂತ ನಾವು ಅನ್ಬೋದ. ಅದ ಕಾರಣ ಇತರಲೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಭಾರತಗೇನು ಟೆರಿಫ್ನಿಂದ ಹೆಚ್ಚು ನೆಗೆಟಿವ್ ಪರಿಣಾಮ ಬಿದ್ದಿಲ್ಲ. ಯಾಕಂತಂದ್ರೆ US ಎಷ್ಟು ಟೆರಿಫ್ ಹತ್ರನೂ ಭಾರತದ IT ಸರ್ವಿಸಸ್ USಗೆ ಹೋಗತೈತಿ, ಫಾರ್ಮಾನು ಹೋಗತೈತಿ. ಕೆಲವೊಂದು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಸಹ ನಾವು USಗೆ ಎಕ್ಸ್ಪೋರ್ಟ್ ಮಾಡತ್ತೇವ್ರಿ. ಬಟ್ ಏನು ಉಳಿದಿದ್ದು ಏನು ಐಟಮ್ಸ್ ಇದಾವ, ಟೆಕ್ಸ್ಟೈಲ್ ಅವು ಅದು ಭಾಳ ಪೆಟ್ಟು ಬಿದ್ದಾವ ಟೆರಿಫ್ನಿಂದ. ಅಂಥ ವಸ್ತುಗಳನ್ನು ನಾವು ಚೀನಾ ಅಂತ ದೇಶಗಳ್ನಾಗ ಅಥವಾ ಬೇರೆ ಬೇರೆ ಕಂಟ್ರಿಗಳ್ನಾಗ, ಹಾಂಗ್ಕಾಂಗ್ನಾಗ ಹಂಗೆ ಬೇರೆ ಬೇರೆ ಕಂಟ್ರಿಗಳ್ನಾಗ ಮೊದಲೇನು ಕಡಿಮೆ ಎಕ್ಸ್ಪೋರ್ಟ್ ಮಾಡ್ತಿದ್ದು, ಈಗ ಅಲ್ಲಿ ಹೆಚ್ಚು ಮಾಡ್ಕೊಂಡೇವಿ. ಅದ ಕಾರಣ ಅದು ಎವರೇಜ್ ನೋಡ್ರೆ ಮೊದಲು ಎಷ್ಟಿತ್ತು ಅದೇ ಥರ ಇತ್ತಂತ ನಾವು ಅನ್ಬೋದು. ಅದ ಕಾರಣ ಇದ್ರಲ್ಲೇ ನಮಗೆ ಗುರ್ತಾತ US ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗಲಿಲ್ಲ ಅಂದ್ರೂ ಅದ್ರದ್ದು ಸ್ವಲ್ಪ ಕೆಟ್ಟ ಪರಿಣಾಮ ಬಿದ್ದೈತಿ, ಭಾಳ ಏನು ಬಿದ್ದಿಲ್ಲ. ಮತ್ತು ಅದ್ರದ್ದು ಕೆಟ್ಟ ಪರಿಣಾಮ ಬಿದ್ರೇ ಎಲ್ಲಕ್ಕಿಂತ ಹೆಚ್ಚು ಕೆಲವೊಂದು ಸೆಕ್ಟರ್ಗಳು ಇದಾವೆ. ಅದ್ರ ಬಗ್ಗೆ ನಾ ಹಿಂದಿನ ವಿಡಿಯೋಗಳನ್ನೇ ಎಲ್ಲ ತಿಳಿಸೇನಿ. ಟೆಕ್ಸ್ಟೈಲ್ ಆಗಲಿ ಮತ್ತು ಇವು ಯಾವ್ಯಾವ ವಸ್ತುಗಳು ಇದಾವಲ್ಲ ರೀ, ಅವು ಕಷ್ಟ ಭಾಳ ಬಿದ್ದೈತಿ. ಅದು ನಿಮ್ದು ತಲೆಯಾಗೆ ಇರ್ಬೇಕು. ಮತ್ತೊಂದು ಏನಂತಂದ್ರೆ ಇನ್ಫೋಸಿಸ್. ನಿನ್ನೆ ಇನ್ಫೋಸಿಸದ ರಿಸಲ್ಟ್ ಬಂದಿತ್ತು ರೀ. ರಿಸಲ್ಟ್ ಭಾಳ ಪಾಸಿಟಿವ್ ಬಂದಿತ್ತು. ಫ್ಯೂಚರ್ ಗ್ರೋತ್ ಭಾಳ ಚಲೋ ಇರ್ಬೋದು ಅಂತ ಅನುಮಾನ ಐತಿ ಮ್ಯಾನೇಜ್ಮೆಂಟ್ದ. ಅದ ಕಾರಣ ಇನ್ಫೋಸಿಸ್ ಒಂದು ಚಲೋ ಪಾಸಿಟಿವ್ ಇರೈತ್ರಿ. ಅದ ಕಾರಣ IT ಇಂಡೆಕ್ಸ್ ಇವತ್ತು ನೋಡ್ಬೋದು ನೀವು. IT ನೋಡ್ರೆ ನಾವು ನಿಫ್ಟಿ IT 3.34% ಇರೈತಿ. ನಿಫ್ಟಿ IT 3%ಗಿಂತ ಹೆಚ್ಚಿರ ಮೇನ್ ರೀಸನ್ ಏನಂತಂದ್ರೆ ಇನ್ಫೋಸಿಸ್. ಅದು ನಿಮಗೆ ಗುರ್ತಾ ಇರ್ಬೋದು. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 50 ಸ್ಟಾಕ್ಗಳ್ನಾಗ 28 ಸ್ಟಾಕ್ಗಳು ಬೀಳತ್ತಿದ್ದು, 22 ಸ್ಟಾಕ್ಗಳು ಏರಾತಿದ್ದು ರೀ. ಮತ್ತು ನಾವು ಟಾಪ್ ಗೇನರ್ ನೋಡ್ರೆ ನಿಫ್ಟಿದ ಇನ್ಫೋಸಿಸ್ ರೀ. ಸಹಜವಾಗಿ ಹೇಳಿದ್ನ ಇನ್ಫೋಸಿಸ್ ಇವತ್ತು 5.5%ಗಿಂತ ಹೆಚ್ಚಿರೈತಿ. ಟೆಕ್ ಮಹೇಂದ್ರನು 5%ಗಿಂತ ಹೆಚ್ಚಿರೈತಿ. ವಿಪ್ರೋನು ನೋಡ್ಬೋದು 2.5%ಗಿಂತ ಹೆಚ್ಚಿರೈತಿ. HCL ಟೆಕ್ನು 2.41% ಇರೈತಿ. TCS ಸಹ 2.34% ಇರೈತಿ. ಎಲ್ಲ ಆಲ್ಮೋಸ್ಟ್ ನಿಫ್ಟಿ ಟಾಪ್ ಗೇನರ್ನಾಗ ಎಲ್ಲ ವೀಕ್ಷಕರೇ IT ಸ್ಟಾಕ್ಗಳನ್ನ ಇದಾವ ಅನ್ಬೋದ. ಅದ ಕಾರಣ IT ಇಂಡೆಕ್ಸ್ ಇವತ್ತು ಭಾಳ ಇರೈತಿ. ಮತ್ತು ನಾವು ಟಾಪ್ ಲೂಸರ್ಸ್ ನೋಡ್ರೆ ಇಂಟರ್ನಲ್ ಏನು ಝೊಮ್ಯಾಟೊ ಅಂತಿದ್ದು ನಾವು ಮೊದಲು ಆ ಕಂಪ್ನಿ 3.7
7-6% ಬಿದ್ದೈತಿ. ಜಿಯೋ ಫೈನಾನ್ಸ್ 3%ಗಿಂತ ಹೆಚ್ಚು ಬಿದ್ದೈತಿ. ಸಿಪ್ಲಾ 2.5% ಬಿದ್ದೈತಿ. ಇಂಡಾಲ್ಕೋ 2.44% ಬಿದ್ದೈತಿ. ಏಷ್ಯನ್ ಪೇಂಟ್ 2% ಬಿದ್ದೈತೆ ಅಂತ ಅನ್ಬೋದ. ನಾವು ನಿಫ್ಟಿದ್ ಹೀಟ್ ಮ್ಯಾಪ್ ನೋಡ್ರೂ ನೋಡ್ಬೋದು. ನೀವು ನಿಫ್ಟಿದ್ ಹೀಟ್ ಮ್ಯಾಪ್ ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಬೀಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿದ್ದು ಇವತ್ತು ನಿಫ್ಟಿನಾಗ ಏರೋ ಸ್ಟಾಕ್ಗಳೇ ಕಂಪೇರ್ ಮಾಡ್ರ. ಮತ್ತು ನಾವು ಬ್ಯಾಂಕ್ ನಿಫ್ಟಿದ ಪರಿಸ್ಥಿತಿ ನೋಡ್ರ ಬ್ಯಾಂಕ್ ನಿಫ್ಟಿನಾಗನು 14 ಸ್ಟಾಕ್ಗಳ್ನಾಗ 4 ಸ್ಟಾಕ್ಗಳು ಬೆಳತ್ತಿದ್ದು ರೀ, 10 ಸ್ಟಾಕ್ಗಳ ಏರಾತಿದ್ದು. ಅದ ಕಾರಣ ಇವತ್ತು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಗಿಂತ ಪಾಸಿಟಿವ್ ಇತ್ತು ಅನ್ಬೋದು ನಾವು. ಮತ್ತು ನಾವು ಬ್ಯಾಂಕ್ ನಿಫ್ಟಿದನ್ನು ಟಾಪ್ ಗೇನರ್ಸ್ ನೋಡ್ರ ಫೆಡರಲ್ ಬ್ಯಾಂಕ್ 9%ಗಿಂತ ಹೆಚ್ಚಿರೈತಿ. AU ಬ್ಯಾಂಕ್ 4.71% ಇರೈತಿ. PNB ಬ್ಯಾಂಕ್ 2.81% ಇರೈತಿ. ಎಸ್ ಬ್ಯಾಂಕ್ 2% ಇರೈತಿ. ಕೆನರಾ ಬ್ಯಾಂಕ್ನು 2% ಇರೈತಿ. ನಾವು ಬ್ಯಾಂಕ್ ನಿಫ್ಟಿ ಟಾಪ್ ಲೂಸರ್ಸ್ ನೋಡ್ರೆ ಯೂನಿಯನ್ ಬ್ಯಾಂಕ್ 1.77% ಬಿದ್ದೈತಿ. ಕೋಟಕ್ ಬ್ಯಾಂಕ್ 0.5% ಬಿದ್ದೈತಿ. ICICI ಬ್ಯಾಂಕ್ 0.38% ಬಿದ್ದೈತಿ. ಆಕ್ಸಿಸ್ ಬ್ಯಾಂಕ್ 0.22% ಬಿದ್ದೈತಿ. ನೋಡ್ರಿ ಬ್ಯಾಂಕ್ ನಿಫ್ಟಿನಾಗ ಟಾಪ್ ಲೂಸರ್ಸ್ ನೋಡ್ರನ್ನು ಯಾವ 2%ಗಿಂತ ಹೆಚ್ಚು ಬಿದ್ದಿಲ್ಲ. ಬಟ್ ಏರಿದಾವ್ ನೋಡ್ಬೋದು ನೀವು 2.99% ಇರೈತಿ. ಅದಕ್ಕೆ ಕಾರಣನು ಬ್ಯಾಂಕ್ ನಿಫ್ಟಿ ಇವತ್ತು ಬಹಳ ಸ್ಟ್ರಾಂಗ್ ಇತ್ತು ಅನ್ಬೋದಾ. ಮತ್ತು ನಾವು NSE ಇದ್ದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 1338 ಸ್ಟಾಕ್ಗಳ ಏರಾತಿದ್ದು, 1828 ಸ್ಟಾಕ್ಗಳ ಬೀಳತಿದ್ದು. 104 ಸ್ಟಾಕ್ಗಳು ಏರಿಲನು ಬಿದ್ದಿಲ್ಲನು ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದು. ಅದ ಕಾರಣನು ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತಂತ ನಾವು ಅನ್ಬೋದ. ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ರೂ ನೋಡ್ಬೋದು. ಇವತ್ತು ಆಟೋ ಸೆಕ್ಟರ್ 0.45% ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ನು 0.03% ಫ್ಲಾಟಿನ್ ಐತೆ ಅನ್ಬೋದು. FMCGನು 0.22% ಬಿದ್ದೈತಿ. IT ನೋಡ್ಬೋದು 3%ಗಿಂತ ಹೆಚ್ಚಿರೈತಿ. ಮೀಡಿಯಾ 0.35% ಬಿದ್ದೈತಿ. ಮೆಟಲ್ 0.5% ಬಿದ್ದೈತಿ. ಫಾರ್ಮಾ 1.28% ಬಿದ್ದೈತಿ. PSU ಬ್ಯಾಂಕ್ 1.16% ಇರೈತಿ. ಮತ್ತು ನಾವು ಪ್ರೈವೇಟ್ ಬ್ಯಾಂಕ್ ನೋಡ್ರೆ 0.45% ಇರೈತಿ. ರಿಯಾಲಿಟಿ 0.38% ಇರೈತಿ. ಹೆಲ್ತ್ ಕೇರ್ 1% ಬಿದ್ದೈತಿ. ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ನು 1% ಬಿದ್ದೈತಿ. ಆಯಿಲ್ ಆ್ಯಂಡ್ ಗ್ಯಾಸ್ 0.28% ಇರೈತೆ ಅಂತ ನಾವು ಅನ್ಬೋದು. ಸೆಕ್ಟರ್ಗಳ್ನಾಗನು ಹೆಚ್ಚಿರಿಲ್ಲನು ಹೆಚ್ಚು ಬಿದ್ದಿಲ್ಲನು ಆಲ್ಮೋಸ್ಟ್ ಎಲ್ಲ ಫ್ಲಾಟನೇ ಇದ್ದು. ಇವತ್ತು ಮಾರ್ಕೆಟ್ ಬರೀ ಒಂದ ರೇಂಜ್ನಾಗನ ಮೂವ್ ಮಾಡೈತಂತನೂ ನಮಗೆ ಇದ್ರ ಮುಖಾಂತರ ಗುರ್ತಾಗ್ತೈತಿ. ಮತ್ತು ನಾವು ಇವತ್ತು FIs DIs ಡೇಟಾ ನೋಡ್ಬೋದು. ಇವತ್ತು DIs ಟೋಟಲ್ ನೆಟ್ ನಾವು ವಾಲ್ಯೂಮ್ ನೋಡ್ರ 3076 ಕೊಟ್ಟಿದ್ದ ಬಾಯಿಂಗ್ ಮಾಡ್ಯಾರ್ರಿ DIs. FIs ನಿಮ್ಮೆಲ್ಲರಿಗೂ ಗುರ್ತನೇ ಇರ್ಬೋದ, ಮೊದ್ಲಿಂದನೂ ಸೆಲ್ಲಿಂಗ್ ಮಾಡತ್ತಾರ, ಇವತ್ತನು ಸೆಲ್ಲಿಂಗ್ ಮಾಡ್ಯಾರ. ಇವತ್ತನ್ನು FIs ನೋಡ್ಬೋದು ನೀವು 3490 ಕೊಟ್ಟಿದ್ದ ಸೆಲ್ಲಿಂಗ್ ಮಾಡ್ಯಾರ. ಅದ ಕಾರಣನು ಮಾರ್ಕೆಟ್ IT ಎಲ್ಲ ಪಾಸಿಟಿವ್ ಇತ್ತ, IT ಸೆಕ್ಟರ್ ಅನ್ನು ಏರಿತ್ತ, ದೊಡ್ಡ ಎಲ್ಲ ಕಂಪ್ನಿಗಳನ್ನು ಏರಿದ್ದು. ಆದ್ರೂ ಯಾಕೆ ಮಾರ್ಕೆಟ್ ಇವತ್ತು ಹೆಚ್ಚು ಸೇರಿಲ್ಲ ಅನ್ನಕ್ಕೆ ಮೇನ್ ರೀಸನ್ ಇದು ಒಂದು ಕಾರಣ ರೀ. FIs ಸೆಲ್ಲಿಂಗ್ ಇವತ್ತನು ಕಂಟಿನ್ಯೂ ಇತ್ತು. ಇವತ್ತನು ಸಹ 3490 ಕೋಟಿ ಅಥವಾ 3500 ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರಂತ ನಾವು ಅನ್ಬೋದು. ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಆತ್ರಿ ನಮ್ಮ ಮಾರ್ಕೆಟ್ಗೆ. ಓವರಾಲ್ ಇದೇ ಇತ್ತು ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗುರ್ತಾ ಇರ್ಬೋದು ಏನೇನು ಟಾಪ್ ನ್ಯೂಸ್ಗಳಿದ್ದು ಏನಿದ್ದು ಅಂತ. ಮೇನ್ ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ ಏನು US ಸುಪ್ರೀಂ ಕೋರ್ಟ್ ಟ್ರೇಡ್ ಡೀಲ್ ಬಗ್ಗೆ ಮಾತಾಡೋದೈತಿ, ಏನು ಕರೆಕ್ಟು ತಪ್ಪು ಅಂತ. ಅದು ಔಟ್ಕಮ್ ಬರುವತ್ತ ಎರಡು ಸಲ ಡೇಟ್ ಕೊಟ್ಟಿರಿ, ಅವಾಗ ಬರ್ತೈತಂತ ಅನುಮಾನ ಇತ್ತು, ಬಟ್ ಬರಲಿಲ್ಲ. ಮುಂದೆ ಯಾವಾಗ ಬರ್ತೈತಂತ ಅದ್ರ ಮ್ಯಾಗ ನಮ್ಮದು ಕಣ್ಣಿರ್ಬೇಕು. ಮತ್ತೊಂದು ಏನಂತಂದ್ರೆ ಇವತ್ತು 16 ಜನವರಿ ಈಗ ಬಂತರಿ ಫೆಬ್ರವರಿ 1 ಬಜೆಟ್ ನಮ್ಮ ದೇಶದ. ಆದ ಕಾರಣ ಬಜೆಟ್ ಮ್ಯಾಗೂ ನಮ್ಮದು ಕಣ್ಣಿರ್ಬೇಕು. ಓವರಾಲ್ ಮಾರ್ಕೆಟ್ನ ಕೆಲವೊಂದು ದೊಡ್ಡ ನ್ಯೂಸ್ಗಳಿದಾವೆ, ದೊಡ್ಡ ಇವೆಂಟ್ಗಳಿದಾವೆ. ಆ ಇವೆಂಟ್ ಮ್ಯಾಗ ನಮ್ದು ಕಣ್ಣಿರ್ಬೇಕು. ಓವರಾಲ್ ನೋಡ್ರೆ ನಮ್ಮ ದೇಶದ ಎಕನಾಮಿ, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನೇ ಐತಿ. ಕೆಲವೊಂದು ಎಕ್ಸ್ಟರ್ನಲ್ ಸಮಸ್ಯೆಗಳಿಂದ ಈ ಥರ ಆಗತೈತಿ. ಹತ್ರ ಮತ್ತೊಂದು ಏನಂತಂದ್ರೆ ಇರಾನ್ ಮತ್ತು US ನಡಕೇನು ಯುದ್ಧ ಆಗ್ಬೋದಾ, US ಇರಾನ್ ಮ್ಯಾಗ ಅಟ್ಯಾಕ್ ಮಾಡ್ಬೋದಾ, ಹಂಗೆ ಏನೇನು ಅನುಮಾನ ಇತ್ತು. ಅದು ಈಗ ಸ್ವಲ್ಪ ಕಡಿಮೆ ಆಗತೈತ್ರಿ. ಏನು ಕತ್ತರ್ ಐತಿ, ಕತ್ತರನ್ನು ಸಹ US ಹೇಳ್ತಿ ನಮ್ಮದು ಏರ್ ಬೇಸನ್ನು ನಾವು ಯೂಸ್ ಮಾಡ್ಕೊಳಂಗಿಲ್ಲ ನಿಮ್ಮ ನಡಕ್ಕೆ ಯುದ್ಧ ಆತಂದ್ರೆ. ಹಂಗೆ US ಸ್ವಲ್ಪ ಹಿಂದೆ ಜರಾತೈತಂತ ಅನ್ನತ್ತಾರ. ಅದ ಕಾರಣ ಕ್ರೂಡ್ ಆಯಿಲನ್ನು ಸ್ವಲ್ಪ ಈಗ ಡೌನ್ ನಡೆದೈತ್ರಿ. ನೋಡ್ಬೇಕು ಏನಾಗ್ತೈತಂತ. ಏನ್ರಿ ತಪ್ಪು ಯುದ್ಧ ಸ್ಟಾರ್ಟ್ ಆತಂತಂದ್ರೆ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಶಾರ್ಟ್ ಟರ್ಮ್ನಾಗ. ಸ್ಟಾರ್ಟ್ ಆಗಲಿಲ್ಲ, ಇದತ್ರ ಮಾತುಕತೆ ನಡೀತಂತಂದ್ರೆ ಒಂದಿನ ಮಾರ್ಕೆಟ್ ಇರ್ತೈತಿ, ಒಂದಿನ ಮಾರ್ಕೆಟ್ ಬೀಳ್ತೈತಿ. ಬಟ್ ಅದರಿಂದ ಲಾಂಗ್ ಟರ್ಮ್ಗೆ ಏನು ಇಫೆಕ್ಟ್ ಬೀಳಂಗಿಲ್ಲ ಅಂತಲೂ ನನಗೆ ಅನಿಸ್ತೈತಿ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ನಿನ್ನೆ ಒಂದು ಚಲೋ ವಿಡಿಯೋ ಹಾಕಿನಿ. ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ. 1 ಕೋಟಿ ಆದ್ರೆ 10 ಕೋಟಿ ಮಾಡೋದು ಎಷ್ಟು ಈಸಿ ಐತಿ ಅಥವಾ ಎಷ್ಟು ಸುಲಭ ಐತೆ ಅಂತ ತಿಳಿಸೀನಿ. ಈ ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.